ಸ್ನೇಹಿತರೆ ನಮಸ್ತೆ. ನೋಡಿ, ಇದು ಓಲಾ ಝೋನು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಓಲಾ ಝೋನ್. ಇದು ನಂದು ಐ ಡಿ ಬ್ಲಾಕ್ ಮಾಡಿದಾರಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ. ಸೊ ಈಗ ನಾವು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಫುಲ್ಲು ಕ್ಯೂ ಇರೋದ್ರಿಂದ ಯಾರನ್ನೂ ಒಳಗಡೆ ಹೋಗಬೇಕು ಅಂದರೆ ಅಲ್ಲಿ ಫುಲ್ ವೆಯ್ಟಿಂಗಲ್ಲಿದೆ, ಇಷ್ಟು ಗಾಡಿಗಳಿದ್ದಾವೆ. ನಾನು ಡೈರೆಕ್ಟಾಗಿ ಓಲಾ ಝೋನ್ಗೆ ಹೋಗಿ ಮಾತಾಡಬೇಕೀಗ ನಾನು. ಸೊ ಈಗ ನನಗೆ ಬೇಕಾಗಿರೋ ಮಾಹಿತಿ ಏನು ಅನ್ನೋದನ್ನ ಇವ್ರ ಹತ್ರ ಕೇಳ್ಕೊಂಬಂದ್ಬಿಡ್ತೀನಿ ಅಷ್ಟೇ. ಇಲ್ಲಿ ನನಗೆ ಇವರೇನು ಉತ್ತರ ಕೊಡ್ತಾರೆ ಇದು ನನಗೆ ಸಾಕ್ಷಿ ಆಗುತ್ತೆ. ಸೊ ಹಂಗಾಗಿ ಒಳಗಡೆ ಹೋಗ್ಬಿಟ್ಟು ಇವ್ರನ್ನ ಮಾತಾಡಿಸ್ಕೊಂಡು ಸುಮ್ಮನೆ ಬಂದ್ಬಿಡ್ತೀನಿ. ಯಾಕಂದರೆ ಓಲಾ ಝೋನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಹಂಗಾಗಿ ಇದನ್ನು ಕೇಳ್ಕೊಂಬರ್ತೀನಿ. ಓಲಾದವ್ರು ನೀವು ಒಬ್ಬರೇನ ಅಣ್ಣ ಇರೋದು? ಇನ್ಯಾರಿದ್ದಾರೆ ಇಲ್ಲಿ? ಎಲ್ಲ ಆ ಕಡೆ ಕೂತಿದ್ದಾರಾ? ಅಣ್ಣ ಓಲಾದವ್ರ ನೀವು? ಹಾಂ, ನಿಮ್ಮ ಹೆಸರು ಬ್ರದರ್ ಏನು ಹೇಳಿ? ಒಂದು ನಿಮಿಷ ತೋರಿಸ್ತೀನಿ. ಇವರು ಬಂದಿಲ್ವಾ? ಇಲ್ಲ, ಇವರೊಬ್ಬರು, ಹಾಂ ಇವರಿಬ್ಬರು ಇವಾಗ ಬಂದಿಲ್ವಾ? ಹಾಂ, ಇವಾಗ ನಂದು ಆಫ್ ರೋಡ್ ಆಗಿದೆ. ಏನಂತ ರೀಸನ್ ಕೊಡ್ತಾನೆ ಅಂದರೆ ಇವನು, ಆಫ್ ರೋಡೆಡ್ ಫಾರ್ 15 days ಫಾರು ಏರ್ಪೋರ್ಟ್ ಅಫೆನ್ಸ್ ಅಂತ ಹೇಳುತ್ತೆ. ಸೊ ಈಗ ಏರ್ಪೋರ್ಟಲ್ಲಿ ನಾನು ಅಫೆನ್ಸ್ ಮಾಡಿದ್ದೀನಿ ಅಂತ ಕಂಪ್ಲೇಂಟು, ಕರೆಕ್ಟಾ? ಇದು ಕಸ್ಟಮರ್ ಮಾಡೋರೋ ಇವ್ರು ಮಾಡೋರೋ ನನಗೆ ಗೊತ್ತಿಲ್ಲ. ನಾವಂತೂ ಕಸ್ಟಮರ್ ಹತ್ರ ಎಲ್ಲೂ ಗಲಾಟೆ ಮಾಡ್ಕೊಂಡಿಲ್ಲ. ಇದು ಒಂದು. ಎರಡನೇದು, ಡಿಯರ್ ಓಲಾ ಪಾರ್ಟ್ನರ್, ಡ್ಯೂ ಟು ಮಲ್ಟಿಪ್ಲೈ ಕಂಪ್ಲೇಂಟ್ಸು ಅಗೇನೆಸ್ಟ್ ಯು ಅಟ್ ಓಲಾ ಏರ್ಪೋರ್ಟ್ ಝೋನ್ ಅಂತ ಇದೆ. ಸೊ ಇದು ಏರ್ಪೋರ್ಟ್ ಝೋನ್ ಆಗಿರೋದ್ರಿಂದ ನಾನು ಇಲ್ಲಿ ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸಲ ಇದೇ ಒಂದು ವಿಚಾರಕ್ಕೆ ನಾನು ಮಾತಾಡಿ ರೇಟ್ ಕಡಿಮೆ ಕೊಡ್ತೀರಾ, ಯಾಕಪ್ಪ ನೀನು ಹಿಂಗೆ ಕೊಡ್ತೀಯ ಅಂತ ಪ್ರಶ್ನೆನ ಈ ಇಬ್ರಿಗೆ ಕೇಳಿದ್ದೆ. ಸೊ ಇವ್ರೇನು ಮಾಡ್ತಾರೆ, ಫೋಟೋ ವಿಡಿಯೋ ಎಲ್ಲ ತಗೊತಾರೆ, ಓಕೆ ಎಲ್ಲ ಮಾಡ್ಕೋತಾರೆ, ಅವ್ರ ರೈಟ್ಸ್ ಇದೆ, ಮಾಡ್ಕೊಳ್ಳಿ. ಈಗ ನನಗೆ ಇವ್ರು ಕಂಪ್ಲೇಂಟ್ ಮಾಡೋರು, ಕಸ್ಟಮರ್ ಕಂಪ್ಲೇಂಟ್ ಮಾಡೋರು, ನನಗೆ ಮಾಹಿತಿ ಬೇಕು. ಹಾಂ, ಅಲ್ಲ, ಈಗ ಓಲಾ ಝೋನಲ್ಲಿ ಅಂತ ಇದೆ. ಸೊ ನಾನು ಮಾತಾಡಿರೋದಿಲ್ಲ. ಕಸ್ಟಮರ್ ಏನಾದರೂ ಆಗಿದ್ರೆ, ಇಲ್ಲ MD ಎಕ್ಸಿಟ್ ಆಗಿದ್ರೆ, ಇಲ್ಲ ಕಸ್ಟಮರ್ನ ಪಿಕ್ ಮಾಡಿ ಏನಾದರೂ ಮಿಡ್ವೇಲಿ ಏನಾದರೂ ಡ್ರಾಪ್ ಆಗಿದ್ರೆ, ಇಲ್ಲ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ರೈಸ್ ಆದರೆ, ಇಫ್ ಎನಿ ಕೇಸ್ ಅದು ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ಲೇಂಟ್ ಆದರೆ ಗಾಡಿ ಬ್ಲಾಕ್ ಆಗಲ್ಲ. ಸರಿ, ಆಯ್ತು. ಓನ್ಲಿ ಒಂದು ಕಂಪ್ಲೇಂಟ್ ಗಾಡಿ ಬ್ಲಾಕ್ ಆಗಲ್ಲ. ಸೊ ಇನ್ ಕೇಸ್ ನಿಮ್ದು ಬಿಫೋರ್ ಏನಾದರೂ ಆಗಿ ಅದು ಎಲ್ಲ ಕಂಪ್ಲೇಂಟ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 3-4 ಕಂಪ್ಲೇಂಟ್ಸ್ ಆಗಿದ್ರೆ ನಿಮ್ಮ ಗಾಡಿ ಆಧಾರ ಆಗುತ್ತೆ. ಅದನ್ನೇ ಅಲ್ಲಿ ಹೇಳ್ತಾ ಇದ್ದವರು ಮಲ್ಟಿಪ್ಲೈ ಅಂತ. ನೀವೆಲ್ಲದನ್ನ ಕೇಳಿಸ್ಕೊಂಡ್ರೆ ನಾವೇಳೋದನ್ನ ಸರಿ ಹೇಳಿ. ಆ ಥರ ಆಗಿದ್ರೆ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ಅದನ್ನು ಇಲ್ಲಿರೋರು ಯಾರು ಅದನ್ನು ಅಪ್ಡೇಟ್ ಮಾಡಿರಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಓಲಾ ಸ್ಟಾಫ್ಸ್, ಅದರ್ವೈಸ್ ಓಲಾ ಎಕ್ಸಿಕ್ಯೂಟಿವ್ಸ್ ಕಂಪ್ಲೇಂಟ್ನ ರೈಸ್ ಮಾಡಿದ್ದಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಅದು ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ನಾನು ಇವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ರ ಪ್ರಕಾರದಲ್ಲಿ ಇಲ್ಲಾಗಿದೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿರೋದು ಇಷ್ಟೇ. ಈಗ ಅವ್ರು ಹೇಳಿದ್ರು ಏನು ಅಂದರೆ ಆ ಥರ ಮಲ್ಟಿಪ್ಲೈ ಆಗಿರುತ್ತೆ ಅಂತ. ನನಗೆ ಬೇಕಾಗಿರೋದು ಮಲ್ಟಿಪ್ಲೈ ಆಗಿದೆಯೋ ಇಲ್ಲ ಇಲ್ಲಿರೋರು ಕೊಟ್ಟವರು ಅಂತ. ಈಗ ಇವರಿಬ್ಬರು ಇದ್ದರೆ ಸಾಧ್ಯವಾದರೆ ನೀವು ಅವರಿಬ್ಬರಿಗೆ ಫೋನ್ ಮಾಡಿಬಿಟ್ಟು, ನೋಡಪ್ಪ ನೀನು ಇಂಥ ಗಾಡಿಗೆ ನಿಸಾನ್ ಸನ್ನಿಕ್ 4576 ಅನ್ನೋ ಗಾಡಿಗೆ ನೀನೇನಾದ್ರು ಕಂಪ್ಲೇಂಟ್ ಮಾಡಿದ್ಯಾ ಅನ್ನೋದನ್ನ ಇವರಿಬ್ಬರಿಗೆ ಕೇಳೋಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಕೈಲಿ? ಅವ್ರು ನೈಟ್ ಟೈಲೇ ಬೆಳಗಿನ ಜಾವ ನಂದು 2:30 2:45 ಇದು ಗಲಾಟೆ ನಡೆದಿದ್ದು, ಓಕೆನಾ?
ಅದು ಏನು ಗಲಾಟೆನೂ ಅಲ್ಲ, ನನ್ನ ಪಾಡಿಗೆ ನಾನು ಅಲ್ಲಿ ನಿಲ್ಲಿಸಿದ್ದೆ, ರೇಟ್ ಕಡಿಮೆ ಕೊಡ್ತಾ ಇದೆಯಪ್ಪ ಪ್ರಶ್ನೆ ಮಾಡಿದ್ದೆ ಅಷ್ಟೇ. ಓಕೆನಾ? ಈಗ ನೀವು ಫೋನ್ ಮಾಡೋಕ್ಕಾಗಲ್ವ ಸರ್ ಅವ್ರಿಗೆ? ಇಷ್ಟೇ ನನಗೆ ಬೇಕಾಗಿದ್ದು. ಓಕೆ, ನಾನು ಮಿಕ್ಕಿದ್ದು ನೋಡ್ಕೊತೀನಿ ಬಿಡಿ. ಇಷ್ಟು ಸ್ನೇಹಿತರೆ ಇವ್ರದ್ದು ಉತ್ತರಗಳು. ಇವ್ರ ಕಡೆಯಿಂದ ಏನು ಹೇಳ್ತಾರೆ ಅಂದರೆ ಮಲ್ಟಿಪ್ಲೈ ಕಂಪ್ಲೇಂಟ್ಸು ಕಸ್ಟಮರ್ ಕಡೆಯಿಂದ ಆಗಿದ್ರೆ ಅಂತ. ಸೊ ಈಗ ಇದ್ರ ಮಾಹಿತಿ ಇವ್ರ ಹತ್ರ ಇಲ್ಲ. ಈಗ ನನಗೆ ಇವರಿಬ್ಬರು ಇದ್ದಾಗಲೇ ಇವರು ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ ಅಂಥೇಳಿ ನಾನು ಇವ್ರನ್ನ ನೇರವಾಗಿ ಭೇಟಿ ಮಾಡಬೇಕು. ಇಲ್ಲ ನಾನು ಕಂಪ್ಲೇಂಟ್ ಮಾಡಿಲ್ಲ ಅಂತ ಇವ್ರು ಹೇಳಿದ್ರೆ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಆಗಿರೋದು ನನಗೆ ರಿಸಲ್ಟ್ ಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತ ಅವ್ರಿಗೆ ಪಾಠ ಕಲಿಸ್ತೀನಿ. ಭಾವೇಶ್ ಅಗರ್ವಾಲು ಬರಬೇಕು, ಅವನ ಕಡೆಯೂ ಎಲ್ಲರೂ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಬರಬೇಕು. ಹಂಗೆ ಮಾಡ್ತೀನಿ. ಇವ್ರು ಮಾಡ್ತಾ ಇರೋ ಮೋಸಗಳಿಗೆ ಲಿಖಿತ ರೂಪದಲ್ಲಿ, ಬರೀ ಕೇವಲ ವಿಡಿಯೋ ಮಾಡೋದಲ್ಲ, ಲಿಖಿತ ರೂಪದಲ್ಲಿ ಏನು ಮಾಡಬೇಕು ಮಾಡಿ ತೋರಿಸ್ತೀನಿ. ಇವನಿಗೆ ಡ್ರೈವರ್ಗಳಂದರೆ ಏನು, ಅವ್ರ ಪವರ್ ಏನು ಅನ್ನೋದನ್ನ ನಿಂತ್ಕೊಂಡು ತೋರಿಸ್ತೀನಿ. ಸಾಧ್ಯವಾದರೆ ನಿಮ್ಗಳಿಗೆ ಏನಾದರೂ ಈ ಥರದ್ದು ಮೋಸಗಳು ಆಗಿದೆ ಅಂತ ನಿಮಗೆ ಅನಿಸಿದ್ರೆ ನಾನು ಹೋಗೋ ರೂಟ್ ಏನಿದೆ ಅದನ್ನು ಬಳಸ್ಕೊಳ್ಳಿ ಹೊರತು ನನಗೆ ಯಾರೂ ಸಪೋರ್ಟ್ ಮಾಡಬೇಡಿ ನೀವು. ನಾನು ಯಾರ ಸಪೋರ್ಟ್ನೂ ಕೂಡ ನಾನು ಬಯಸೋದಿಲ್ಲ. ಧನ್ಯವಾದ.